ಧನುರಾಶಿ ಯಾವುದೇ ವ್ಯವಹಾರ ಇರಲಿ, ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ನೀವು ಪ್ರಯತ್ನವನ್ನು ಮಾಡಿದರೆ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ, ಈಡೇರಿಸ್ಕೊಳ್ಳೋದಕ್ಕೆ ಸುಸಮಯ ಅಂತ ಹೇಳಬೇಕಾದಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸುಧಾರಣೆಯಾಗತ್ತೆ, ಉತ್ಸಾಹ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗುವಂಥದ್ದು. ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕೆ ಉತ್ತಮವಾದಂತಹ ದಿವಸ ಇದು. ನಿಮ್ಮ ಬಗ್ಗೆ ನೀವೇ ಹೇಳಿಕೊಳ್ಳುವಂಥದ್ದನ್ನು ನಿಲ್ಲಿಸಬೇಕಾಗತ್ತೆ. ಅಂದರೆ ಆತ್ಮಪ್ರಶಂಸೆ ಬೇಡ ಅಂತ ಅರ್ಥ. ಸ್ವಲ್ಪ ದೂರ ಪ್ರಯಾಣ ಮಾಡುವಂತಹ ಯೋಗ ನಿಮಗೆ ಒದಗಿ ಬರುವಂತಹದ್ದು. ನಿಮ್ಮ ಗುರುಗಳ ವಿಶೇಷವಾದಂತಹ ಆಶೀರ್ವಾದವನ್ನು ಪಡ್ಕೊಳ್ಳಿ, ಗುರು ಸ್ಮರಣೆಯನ್ನು ಮಾಡಿ, ಗುರು ಪ್ರಾರ್ಥನೆಯನ್ನು ಮಾಡಿ. ನಿಮ್ಮಿಂದ ನಾನು ಇವತ್ತು ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಪ್ರಾಮಾಣಿಕವಾಗಿ ಬರಲಿ. ಆ ಗುರು ರಕ್ಷೆ ನಿಮಗೆ ಸಿಕ್ಕುವಂಥದ್ದು. ಶುಭವಾಗಿ. ಮಕರ ರಾಶಿ, ಕಾನೂನಿನ ವಿಚಾರದಲ್ಲಿ ತುಂಬ ಗೊಂದಲಗಳಿರುತ್ತೆ. ಏನೇನೋ ವಿಚಿತ್ರವಾಗೆಲ್ಲ ಗೊಂದಲಗಳನ್ನು ಮಾಡ್ಕೊಂಡು ಬಿಟ್ಟಿರ್ತೀರಿ. ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಕಾರ್ಯಪ್ರವೃತ್ತರಾದರೆ ನಿಮ್ಮ ಕೆಲಸದಲ್ಲಿ ಜಯಶೀಲರಾಗ್ತೀರಿ ಅನ್ನುವಂತಹ ಸೂಚನೆಗಳಷ್ಟೇ ಗೊತ್ತಾಗುವಂತಹದ್ದು. ಹಣದ ಕೊರತೆಯಿಂದ ನೀವು ಮಾಡಬೇಕಾದಂತಹ ಒಂದಷ್ಟು ಕೆಲಸಗಳೆಲ್ಲ ಅರ್ಧಕ್ಕೆ ನಿಂತು ಹೋಗುವಂತಹದ್ದು, ಅಥವಾ ಆ ಕೆಲಸಗಳು ಮತ್ತೆ ಪ್ರಾರಂಭವೇ ಆಗದೇ ಇರತಕ್ಕಂತಹ ಸಾಧ್ಯತೆ. ಹೊಸ ಹೊಸ ವಿಚಾರಗಳನ್ನು ತಿಳಿಯುವುದಕ್ಕೆ ಉತ್ಸುಕರಾಗಿರ್ತೀರಿ. ಅನುಭವಿಗಳ ಭೇಟಿ, ಸಲಹೆ ಇವೆಲ್ಲವೂ ಕೂಡ ನಿಮಗೆ ಸಿಕ್ಕತ್ತೆ ಹೇರಳವಾಗಿ. ಆದರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಯಾವುದು ಸರಿ ಅಲ್ವೇನೋ ಅನ್ನುವಂತಹ ಅನುಮಾನದಲ್ಲಿ ನೀವು ಇರ್ತೀರಿ ಅಂತ ಅರ್ಥ. ನೀವು ಉಪಯೋಗಿಸ್ತಕ್ಕಂತಹ ವಾಹನದಲ್ಲಿ ಸ್ವಲ್ಪ ಸಮಸ್ಯೆ ಕಾಣಬಹುದು, ಎಚ್ಚರಿಕೆ ಇರಲಿ. ದುರ್ಗಾರಾಧನೆ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ದುರಿತಗಳೆಲ್ಲವೂ ಕೂಡ ದೂರವಾಗಲಿ. ಶುಭವಾಗಿ. ಕುಂಭರಾಶಿ, ವ್ಯಾಪಾರ, ವ್ಯವಹಾರ, ಅಧ್ಯಯನ ಈ ಎಲ್ಲ ದೃಷ್ಟಿಯಿಂದ ಉತ್ತಮವಾದಂತಹ ದಿವಸ ಇದು. ಸರ್ಕಾರಿ ನೌಕರರಿಗೆ ಒತ್ತಡ ಏನೂ ಇಲ್ಲದೆ ಮಾಡಬೇಕಾದಂತಹ ಕೆಲವು ಕೆಲಸಗಳ ವಿಚಾರ ಮುನ್ನೆಲೆಗೆ ಬರುತ್ತೆ. ಮುಂದಿನ ದಿನಮಾನದಲ್ಲಿ ಆ ಕೆಲಸಗಳನ್ನು ಮಾಡಲೇಬೇಕು ಅನ್ನುವಂತಹ ಆದೇಶ ನಿಮಗೆ ಸಿಕ್ಕುವಂಥದ್ದಾಗಿರಬಹುದು. ಆತ್ಮೀಯರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಾಗತ್ತೆ. ಸಾಹಿತ್ಯ, ತತ್ವ, ಸಿದ್ಧಾಂತ ಈ ರೀತಿಯ ವಿಚಾರಗಳ ಕಡೆ ಮನಸ್ಸು ಹೋಗಬಹುದು ಅನ್ನುವಂತಹ ಅರ್ಥ. ಬಹಳ ಉತ್ತಮವಾದಂತಹ ದಿವಸ ಅಂತ ಹೇಳಿ ಪರಿಗಣಿಸಬೇಕು. ಹಿಂದೆ ಮಾಡಿದಂತಹ ವ್ಯಾಪಾರ, ವ್ಯವಹಾರ ಇದರೆಲ್ಲ ನಷ್ಟ ಏನಾದರೂ ಆಗಿದ್ದರೆ, ನೀವೇನಾದರೂ ಹಣವನ್ನು ಕಳ್ಕೊಂಡಿದ್ದರೆ ಅದೆಲ್ಲವನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಉತ್ತಮವಾದಂತಹ ಸಮಯ ಬರ್ತಾ ಇದೆ ಅನ್ನುವಂತಹ ನಂಬಿಕೆ ಇರಲಿ. ರೋಗಿಗಳಿಗೆ ಹಣ್ಣನ್ನು, ಆಹಾರವನ್ನು ನೀಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕುಟುಂಬದ ಕೆಲಸಗಳಿಗೆ ಹೆಚ್ಚು ಒತ್ತಡ ಅಥವಾ ಹೆಚ್ಚು ಒತ್ತನ್ನು ನೀಡಬೇಕಾದಂತಹ ಸಾಧ್ಯತೆಗಳು ಬರುತ್ತೆ. ಯಾಕೆ ಅಂತಂದರೆ ಇಲ್ಲಿಯವರೆಗೆ ಯಾವ ರೀತಿಯಲ್ಲಿ ಇತ್ತೋ, ಯಾವ ತಾತ್ಸಾರ ಭಾವನೆ ಇತ್ತೋ ಗೊತ್ತಿಲ್ಲ, ಇನ್ನು ಮುಂದೆ ಹಾಗೆ ಮಾಡೋದಕ್ಕಾಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಕೆಲವು ಒತ್ತಡಗಳು ನಿಮ್ಮ ಮೇಲೆ ಬರುವಂಥದ್ದು. ಆತ್ಮವಿಶ್ವಾಸ ಹೆಚ್ಚುವಂಥದ್ದು. ಆದರೆ ತುಂಬ ತಾಳ್ಮೆ ಇರಲಿ. ದಿನಪೂರ್ತಿ ಕಷ್ಟಪಟ್ಟು ಕೆಲಸವನ್ನು ಮಾಡಿ ಸಂಜೆ ಬಹಳ ದೀರ್ಘವಾದಂತಹ ವಿಶ್ರಾಂತಿಯನ್ನು ಮಾಡೋದಕ್ಕೆ ಅವಕಾಶ ಇದೆ. ಈ ದಿವಸ ಒತ್ತಡದಿಂದ ಪ್ರಾರಂಭವಾಗುವಂತಹ ದಿವಸ ಅಂತ ಹೇಳಬೇಕು. ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಹೆಚ್ಚಿನ ಒಂದು ಒತ್ತಡ, ಸವಾಲು ಇವೆಲ್ಲ ಮತ್ತೆ ಎದುರಾಗ್ತಕ್ಕಂತಹ ಸಾಧ್ಯತೆ. ಅನಾರೋಗ್ಯ ಪೀಡಿತರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆ ಆಗತ್ತೆ ಅನ್ನುವಂತಹ ಭರವಸೆ ಬರುವಂಥದ್ದು. ಮಾನಸಿಕವಾಗಿ ತುಂಬ ತೊಳಲಾಟ, ನೋವನ್ನು ಅನುಭವಿಸಬೇಕಾದಂತಹ ಸಾಧ್ಯತೆ ಇರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ, ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.